ಎಲೆಕ್ಷನ್ ಹೊಸ್ತಿಲಲ್ಲೇ ಡಿಕೆಶಿ ಆಪ್ತನಿಗೆ ಐಟಿ ಶಾಕ್. ಸಕ್ಸಸ್ ಆಯ್ತಾ ಕಿರಿ ಕುಟುಂಬದ ಪರ ಸ್ಟಾರ್ ನಟನ ಸಂಧಾನ. ಬಿಟ್ಕಾಯಿನ್ ದಂಧೆ ಕೇಸ್ನಲ್ಲಿ ಪ್ರಭಾವಿಗಳು ಸಿಲುಕಿದ್ದಾರಾ? ಜಮೀರ್ ಅಹಮದ್ಗೆ ಶಾಸಕಿ ಅನಿತಾ ಟಾಂಗ್ ಕೊಟ್ಟಿದ್ದೇಗೆ? ಇದೆಲ್ಲವನ್ನ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೈ ಎಲೆಕ್ಷನ್ ಸಮರದ ಮಧ್ಯೆ ಬಿಟ್ಕಾಯಿನ್ ದಂಧೆ ದಂಗಲ್ ಹೇಗಿದೆ? ಸಿದ್ದರಾಮಯ್ಯ ಭ್ರಮೆಯಲ್ಲಿದ್ದಾರೆ ಅಂತ ಸಚಿವ ರಾಮುಲು ಹೇಳಿದ್ದೇಕೆ? ಜಮೀರ್ ಅಹಮದ್ ವಿರುದ್ಧ ಶಾಸಕಿ ಅನಿತಾ ಕುಮಾರಸ್ವಾಮಿ ಕಿಡಿಕಾರಿದ್ದೇಕೆ? ನೋಡೋಣ A2 ಎದುರೇಟು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೈ ಎಲೆಕ್ಷನ್ ಸಮರದ ಮಧ್ಯೆ ಬಿಟ್ಕಾಯಿನ್ ದಂಧೆ ದಂಗಲ್ ಜೋರಾಗಿದೆ. ಬಿಟ್ಕಾಯಿನ್ ದಂಧೆ ಕೇಸ್ನಲ್ಲಿ ಪ್ರಭಾವಿಗಳು ಸಿಲುಕಿದ್ದಾರಾ ಅನ್ನೋ ಪ್ರಶ್ನೆ ಮೂಡಿದ್ದು, ಕೆಲವರನ್ನ ರಕ್ಷಣೆ ಮಾಡಲು ಕೇಸ್ ಮುಚ್ಚಿ ಹಾಕೋ ಯತ್ನ ನಡೆದಿದೆಯಾ ಅನ್ನೋ ಅನುಮಾನ ಮನೆ ಮಾಡಿದೆ. ಇಷ್ಟು ದಿನ ಸುಮ್ಮನಿತ್ತು, ಈಗ ಇಡಿಗೆ ಶಿಫಾರಸು ಮಾಡಲು ಸರ್ಕಾರ ರೆಡಿಯಾಗಿದ್ದು, ಈ ಬಗ್ಗೆ ಸಿಎಂ ಬೊಮ್ಮಾಯಿಗೆ ಸಿದ್ದರಾಮಯ್ಯ ಪ್ರಶ್ನೆಗಳ ಸುರಿಮಳೆ ಸುರಿದಿದ್ದಾರೆ. ಬಿಟ್ಕಾಯಿನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹುಬ್ಬಳ್ಳಿಯಲ್ಲಿ ಗುಡುಗಿದ್ದಾರೆ. ಬಿಟ್ಕಾಯಿನ್ ಡ್ರಗ್ಸ್ ಕೇಸ್ ತನಿಖೆ ಮಾಡುತ್ತೇವೆ ಅಂತ ಸಿಎಂ ಹೇಳ್ತಾರೆ. ಯಾರನ್ನು ರಕ್ಷಣೆ ಮಾಡುವ ಪ್ರಶ್ನೆಗೆ ಇಲ್ಲ ಅಂತಾರೆ. ಹಾಗಿದ್ರೆ ಇಷ್ಟು ದಿನ ಸಿಎಂ ಯಾಕೆ ಸುಮ್ಮನಿದ್ರು ಅಂತ ಸಿದ್ದರಾಮಯ್ಯ ಸಿಎಂ ವಿರುದ್ಧ ಹುಬ್ಬಳ್ಳಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಮುಂದುವರಿದು ಮಾತನಾಡಿದ ಸಿದ್ದು, ಬಿಟ್ಕಾಯಿನ್ ಡ್ರಗ್ ಪ್ರಕರಣದಲ್ಲಿ ಕೆಲವು ಪ್ರಭಾವಿಗಳು ಇದರಲ್ಲಿದ್ದಾರೆಂಬ ಮಾಹಿತಿ ನನಗಿತ್ತು. ಕೇಂದ್ರ ತನಿಖಾ ಸಂಸ್ಥೆಗಳು ಕೇಸ್ ಮುಚ್ಚಿ ಹಾಕಬಾರದು. ಇಷ್ಟು ದಿನ ಸುಮ್ಮನಿದ್ದು, ಈಗ ಇಡಿಗೆ ಶಿಫಾರಸು ಅಂತಿದ್ದಾರೆ. ಹಾಗಿದ್ರೆ ಇಷ್ಟು ದಿನ ಕೆಲವರಿಗೆ ರಕ್ಷಣೆ ಕೊಟ್ಟಿದ್ದಾರೆಂದಲ್ಲವೇ ಅಂತ ಸಿದ್ದು ಸಿಎಂಗೆ ಕ್ವೆಶ್ಚನ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಪ್ರಶ್ನೆಗಳ ಸುರಿಮಳೆ ಸುರಿಸುತ್ತಿದ್ದಂತೆ ಸಿಎಂ ಬಸವರಾಜ ಬೊಮ್ಮಾಯಿ ತಿರುಗೇಟು ಕೊಟ್ಟಿದ್ದಾರೆ. ಕಾಯಿನ್ ಕೇಸ್ನಲ್ಲಿ ಯಾರನ್ನೂ ರಕ್ಷಿಸೋ ಪ್ರಶ್ನೆಗೇ ಇಲ್ಲ. ಬಿಟ್ಕಾಯಿನ್ ಡ್ರಗ್ಸ್ ದಂಧೆ ಕೇಸ್ನಲ್ಲಿ ಸೂಕ್ತ ತನಿಖೆ ಆಗ್ತಿದೆ ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಕೇಸ್ನಲ್ಲಿ ಯಾರೇ ಭಾಗಿಯಾಗಿದ್ರೂ ಕಾನೂನು ಕ್ರಮ ತೆಗೆದುಕೊಳ್ತೇವೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇವೆ ಅಂತಾನೂ ಹುಬ್ಬಳ್ಳಿಯಲ್ಲಿ ಸಿಎಂ ಹೇಳಿದ್ದಾರೆ. ಬಿಟ್ಕಾಯಿನ್ ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಗೃಹ ಸಚಿವ ಆರ್ ಜ್ಞಾನೇಂದ್ರ ಕೂಡ ಮಾತನಾಡಿದ್ದಾರೆ. ಡ್ರಗ್ಸ್ ಬಿಟ್ಕಾಯಿನ್ ಪ್ರಕರಣದಲ್ಲಿ ಯಾರನ್ನೂ ರಕ್ಷಿಸುವ ಪ್ರಶ್ನೆಯೇ ಇಲ್ಲ. ತನಿಖೆ ಸಂದರ್ಭದಲ್ಲಿ ಎಲ್ಲಾ ವಿಚಾರ ಹೇಳಲು ಆಗಲ್ಲ. ವಿಪಕ್ಷ ನಾಯಕರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಸಿದ್ದರಾಮಯ್ಯಗೆ ಗೃಹ ಸಚಿವರು ಬುದ್ಧಿ ಹೇಳಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಚಿವ ಶ್ರೀರಾಮುಲು ಗರಂ ಆಗಿದ್ದಾರೆ. ನಾನು ದೊಡ್ಡವನು ಅಂದ್ಕೊಳ್ಳೋದು ಸಿದ್ದರಾಮಯ್ಯರ ಭ್ರಮೆ. ಸಿದ್ದರಾಮಯ್ಯ ಏನ್ ದೊಡ್ಡ ಮನುಷ್ಯನಾ ಅಂತ ಬಳ್ಳಾರಿಯಲ್ಲಿ ಸಿದ್ದು ವಿರುದ್ಧ ರಾಮುಲು ಆಕ್ರೋಶ ಹೊರಹಾಕಿದ್ದಾರೆ. ದೇಶದ ಪ್ರಧಾನಮಂತ್ರಿಗಿಂತ ಸಿದ್ದರಾಮಯ್ಯ ದೊಡ್ಡವನ? ಸಿದ್ದರಾಮಯ್ಯ ಯಾರ ಬಗ್ಗೆ ಬೇಕಾದ್ರೂ ಮಾತಾಡಬಹುದಾ? ಯಾರನ್ನ ಬೇಕಾದ್ರೂ ಗಿರಾಕಿ ಲೂಟಿಕೋರ ಅನ್ನಬಹುದಾ ಅಂತ ಶ್ರೀರಾಮುಲು ಗುಡುಗಿದ್ದಾರೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಗೋವಿಂದಹಳ್ಳಿ ಶಾಸಕಿ ಅನಿತಾ ಕುಮಾರಸ್ವಾಮಿ ಶಾಸಕ ಜಮೀರ್ ವಿರುದ್ಧ ಗುಡುಗಿದ್ದಾರೆ. ಎಚ್ಡಿಕೆಯನ್ನು ನೋಡಿಕೊಳ್ಳಲು ಅವರ ಅಪ್ಪ ಅಮ್ಮ ಇರಲಿಲ್ವಾ? ಇವರು ನೋಡಿಕೊಳ್ಬೇಕಾ ಅಂತ ಜಮೀರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಚಿಕ್ಕವರಾಗಿದ್ದಾಗಲೇ ಎಚ್ಡಿಕೆ ಬೆಂಗಳೂರಿಗೆ ಬಂದು ಎಂಇಎಸ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದಾರೆ. ಜಮೀರ್ ಪರಿಚಯಕ್ಕೂ ಮೊದಲೇ ಎಂಎಲ್ಗೆ ಎಂಪಿ ಆಗಿದ್ರು. ಆಂಜನೇಯ ಸ್ವಾಮಿನೇ ಜಮೀರ್ಗೆ ಬುದ್ಧಿ ಕೊಡಬೇಕು, ಯಾರನ್ನೇ ಆಗಲಿ ವೈಯಕ್ತಿಕವಾಗಿ ಟೀಕೆ ಮಾಡಬಾರದು ಅಂತ ಅನಿತಾ ಕುಮಾರಸ್ವಾಮಿ ಜಮೀರ್ಗೆ ಸಲಹೆ ನೀಡಿದ್ದಾರೆ. ಬಿಜೆಪಿಯವರು ಯಾವ ಪುರುಷಾರ್ಥಕ್ಕೆ ಸರ್ಕಾರ ನಡೆಸುತ್ತಿರೋ ಗೊತ್ತಿಲ್ಲ ಅಂತ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಕೆಂಡಕಾರಿದ್ದಾರೆ. ಸಿದ್ದರಾಮಯ್ಯ ಮೈತ್ರಿ ಸರ್ಕಾರದಲ್ಲಿ ಮಾತ್ರ ಅನುದಾನ ಸಿಕ್ಕಿದೆ. ಈ ಹಿಂದೆ ಕೊಟ್ಟ ಅನುದಾನ ಬಿಟ್ರೆ ಬೇರೆ ಯಾವ ಹಣವೂ ಬಂದಿಲ್ಲ. ಅನುದಾನ ಘೋಷಣೆ ಮಾಡಿದ್ದಾರೆ, ಆದ್ರೆ ಯಾವುದೇ ಅನುದಾನ ಬಂದಿಲ್ಲ. ಅನುದಾನ ಕೊಟ್ಟಿದ್ದೇವೆ ಅನ್ನೋದಾದ್ರೆ ಅವರೇ ಹೇಳಿ ಬಿಡ್ಲಿ, ಎಷ್ಟು ಅನುದಾನ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳಿಸ್ಲಿ ಅಂತ ಬೆಂಗಳೂರಲ್ಲಿ ರಾಮಲಿಂಗಾರೆಡ್ಡಿ ಸವಾಲ್ ಹಾಕಿದ್ದಾರೆ. ಸಿಎಂ ಬೊಮ್ಮಾಯಿ ಸಿಟಿ ರೌಂಡ್ಸ್ ಹೊಡೆದ್ರು, ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚಲು ಆಗ್ಲೇ ಇಲ್ಲ. ಹೀಗಂತ ಸರ್ಕಾರದ ವಿರುದ್ಧ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಗುಡುಗಿದ್ದಾರೆ. ನನಗೆ ಜವಾಬ್ದಾರಿ ಕೊಟ್ಟು ನೋಡಿ, ನಾನು ಮಾಡಿ ತೋರಿಸುತ್ತೇನೆ. ಮಳೆಯಿಂದಾಗಿ ರಸ್ತೆಗಳು ಇನ್ನೂ ಹಾಳಾಗಿವೆ ಅಂತಾನೂ ರಾಜ್ಯ ಸರ್ಕಾರಕ್ಕೆ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಸವಾಲು ಹಾಕಿದ್ದಾರೆ.
ಕುಟುಂಬದ ಪರ ಸ್ಟಾರ್ ನಟನ ಸಂಧಾನ ಸಕ್ಸಸ್ ಆಯ್ತಾ? ಹೊಡಿದ್ರು ಬಡಿದ್ರು ಅಂದವರು ಇಂದು ದಿಢೀರ್ ಯೂಟರ್ನ್ ಹೊಡೆದಿದ್ದೇಕೆ? ನಾಳೆ ಬೆಳಗ್ಗೆಯಿಂದಲೇ ಭಜರಂಗಿ ಆರ್ಭಟ ಶುರುವಾಗೋದು ಹೇಗೆ? ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸ್ನೇಹಿತ ಪುಂಡಾಟ ಪ್ರಕರಣದಲ್ಲಿ ಇದೀಗ ಹೊಸ ಹೈಡ್ರಾಮಾ ಶುರುವಾಗಿದೆ. ದೂರುದಾರೆ ಮಂಜುಳಾ ಪುರುಷೋತ್ತಮ್ ಅವತ್ತೊಂದು ಕತೆ ಹೇಳಿದ್ರೆ ಇವತ್ತೊಂದು ಹೇಳಿಕೆ ನೀಡಿದ್ದಾರೆ. ಹೀಗಾಗಿ ಪ್ರಭಾವಿಗಳು ಹಾಗೂ ನಟನ ಒತ್ತಡಕ್ಕೆ ದೂರುದಾರರು ಮಣಿದ್ರ ಅನ್ನೋ ಅನುಮಾನ ಮೂಡಿದೆ. ಆವತ್ತು ಹೊಡೆದ್ರು ಬಡಿದ್ರು ಅಂದಿದ್ದವರು ಇವತ್ತು ಸಾಫ್ಟ್ ಕಾರ್ನರ್ ತೋರಿದ್ದಾರೆ. ಸ್ನೇಹಿತ ರೇಖಾ ಬಗ್ಗೆ ದೂರುದಾರೆ ಸಾಫ್ಟ್ ಮಾತುಗಳನ್ನ ಆಡಿದ್ದು, ಸೌಂದರ್ಯ ಫ್ಯಾಮಿಲಿ ದೂರುದಾರೆ ಸಂಧಾನ ಮಾಡಿಕೊಂಡ್ರ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಸೌಂದರ್ಯ ಜಗದೀಶ್ ಪುತ್ರ ಸ್ನೇಹಿತ ಪುಂಡಾಟ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದ್ದು, ರಾಜಕಾರಣಿಗಳು ಪ್ರಭಾವಿಗಳಿಂದ ಹೆಚ್ಚು ಒತ್ತಡ ಬರ್ತಿದೆ ಅಂತ ದೂರುದಾರೆ ಮಂಜುಳಾ ಪುರುಷೋತ್ತಮ್ ಗಂಭೀರ ಆರೋಪ ಮಾಡಿದ್ದಾರೆ. ಇದುವರೆಗೂ ಪೊಲೀಸರು ಹಲ್ಲೆ ಮಾಡಿದವರನ್ನ ಬಂಧಿಸಿಯೇ ಇಲ್ಲ. ಸಮಯ ಕಳೆದಂತೆ ನಮ್ಮ ಮೇಲೆ ಒತ್ತಡಗಳು ಹೆಚ್ಚಾಗುತ್ತಲೇ ಇದೆ ಎಂದು ದೂರುದಾರೆ ಮಂಜುಳಾ ಪುರುಷೋತ್ತಮ್ ಆರೋಪಿಸಿದ್ದಾರೆ. ಸ್ನೇಹಿತ ಹಲ್ಲೆ ಪ್ರಕರಣ ಸಂಬಂಧ ದೂರುದಾರೆ ಮಂಜುಳಾ ಉಲ್ಟಾ ಹೊಡೆದಿದ್ದಾರೆ. ರೇಖಾ ಮತ್ತು ಸ್ನೇಹಿತ ಜಗಳ ಬಿಡಿಸಲು ಬಂದಿದ್ರು, ಅವರಿಗೂ ಗಲಾಟೆ ಸಂಬಂಧವಿಲ್ಲ ಅಂತ ಮಂಜುಳಾ ಹೇಳಿದ್ದಾರೆ. ಅವರಿಬ್ಬರು ಜಗಳ ಬಿಡಿಸಲು ಬಂದಿದ್ರು. ಸ್ನೇಹಿತ ಭವಿಷ್ಯದ ದೃಷ್ಟಿಯಿಂದ ನಾವು ನಿರ್ಧರಿಸಿದ್ದೇವೆ. ಇವತ್ತಿಗೆ ಹೊಡೆದವರಿಗೆ ಖಂಡಿತ ಶಿಕ್ಷೆಯಾಗಲಿ ಎಂದು ಮಂಜುಳಾ ಹೇಳಿದ್ದಾರೆ. ಸಮಯ ಕಳೆದಂತೆ ನಮ್ಮ ಮೇಲೆ ಒತ್ತಡ ಹೆಚ್ಚಾಗುತ್ತಲೇ ಇದೆ ಅಂತ ಆರೋಪಿಸಿರೋ ಮಂಜುಳಾ ಪುರುಷೋತ್ತಮ್, ಸಿಸಿಟಿವಿ ರೀಕನ್ಸಿಡರ್ ಮಾಡಿ ಅಂತ ನಾನು ಠಾಣೆಗೆ ಹೋಗಿದ್ದೆ, ದೂರು ವಾಪಸ್ ಪಡೆಯಲು ಹೋಗಿರಲಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಗಲಾಟೆ ನಡೆದ ಬಳಿಕ ಎಲ್ಲವನ್ನೂ ಪೊಲೀಸರಿಗೆ ಕೊಟ್ಟಿದ್ದೇನೆ. ರೇಖಾ ಸ್ನೇಹಿತ ಹೊಡೆದಿಲ್ಲ ಎಂದು ಮಾಹಿತಿ ನೀಡಿದ್ದು, ಬೌನ್ಸರ್ಗಳ ಮೇಲೆ ಕ್ರಮಕ್ಕೆ ಎಂದು ಮನವಿ ಮಾಡಿದೆ ಅಂತ ಮಂಜುಳಾ ಪುರುಷೋತ್ತಮ್ ತಿಳಿಸಿದ್ದಾರೆ. ಕರ್ನಾಟಕ ಸಿನಿಮಾ ನಿಯಂತ್ರಣ ಕಾಯ್ದೆ ತಿದ್ದುಪಡಿ ಮಾಡ್ತೇವೆ ಅಂತ ವಿಕಾಸಸೌಧದಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಕರ್ನಾಟಕ ಸಿನಿಮಾ ನಿಯಂತ್ರಣ ನಿಯಮ ಸಭೆ ಬಳಿಕ ಮಾತನಾಡಿದ ಅವರು, ಪರವಾನಗಿ ಶುಲ್ಕ ರಿಯಾಯಿತಿ ಬಗ್ಗೆಯೂ ಚರ್ಚೆ ಮಾಡಿದ್ದೇವೆ ಎಂದು ತಿಳಿಸಿದರು. ಅಲ್ಲದೆ ಪೈರಸಿಯಿಂದ ಸಿನಿಮಾ ನಿರ್ಮಾಪಕರಿಗೆ ದೊಡ್ಡ ಸಮಸ್ಯೆಯಾಗಿದೆ. ಹೀಗಾಗಿ ಒಂದು ಪಡೆ ರಚನೆ ಮಾಡಿದ್ದೇವೆ. ನಿಯಮಾವಳಿಯಲ್ಲಿ ಶಿಕ್ಷೆಯ ಪ್ರಮಾಣ ಇದೆ, ಅದರಂತೆ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ರು. ಫ್ಯಾಕ್ಟರಿ ಮೇಲ್ಚಾವಣಿ ಶೀಟ್ ತೆಗೆದು 2.5 ಲಕ್ಷ ನಗದು ಕಳ್ಳತನ ಮಾಡಿದ್ದಾರೆ. ಬೆಂಗಳೂರಿನ ಪೇಣ್ಯದ ಹನುಮಂತರಾಯಪ್ಪ ಎಂಬುವರಿಗೆ ಸೇರಿದ ಮಾರುತಿ ಸ್ಟೀಲ್ ಫ್ಯಾಕ್ಟರಿಯಲ್ಲಿ ಘಟನೆ ನಡೆದಿದೆ. ಬೀರುವನ್ನ ಗ್ಯಾಸ್ ಕಟ್ಟರ್ನಿಂದ ಕಟ್ ಮಾಡಿ ಕಳ್ಳತನ ಮಾಡಿದ್ದಾರೆ. ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರೇ ಕಳವು ಮಾಡಿರುವ ಶಂಕೆ ವ್ಯಕ್ತವಾಗಿದ್ದು, ಪೇಣ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೀಪಾವಳಿಯಂದು ಗೋಪೂಜೆ ಮಾಡಲು ಸರ್ಕಾರ ಆದೇಶ ಮಾಡಿದ್ದು, ಬಲಿಪಾಡ್ಯಮಿಗೆ ದೇಗುಲಗಳಲ್ಲಿ ಗೋಪೂಜೆ ನೆರವೇರಲಿದೆ. ಮುಜರಾಯಿ ಇಲಾಖೆ ಮಹತ್ವದ ನಿರ್ಧಾರ ಕೈಗೊಂಡಿದೆ. ನವೆಂಬರ್ 5ರ ಬಲಿಪಾಡ್ಯಮಿಯಂದು ಪೂಜೆ ಸಲ್ಲಿಸಲು ಸರ್ಕಾರ ಆದೇಶಿಸಿದ್ದು, ಗೋಧೂಳಿ ಲಗ್ನದಲ್ಲಿ ಗೋಪೂಜೆ ನಡೆಸುವಂತೆ ಸೂಚನೆ ನೀಡಿದೆ. ನವೆಂಬರ್ 5ರ ಸಂಜೆ 5:30ರಿಂದ 6:30 ವೇಳೆಯಲ್ಲಿ ಗೋಪೂಜೆ ನೆರವೇರಲಿದೆ. ಬೈ ಎಲೆಕ್ಷನ್ ಹೊಸ್ತಿಲಲ್ಲೇ ಡಿಕೆಶಿ ಆಪ್ತನಿಗೆ ಐಟಿ ಶಾಕ್ ಕೊಟ್ಟಿದ್ದೇಗೆ? ಬಾಲಕಿ ಅಪಹರಣ ಕೇಸ್ ಸುಖಾಂತ್ಯ ಕಂಡಿದ್ದೇಗೆ? ಎಬಿಸಿಡಿ ಗೊತ್ತಿಲ್ಲದ ಮೇಷ್ಟ್ರಿಗೆ ಗ್ರಾಮಸ್ಥರು ಪಾಠ ಮಾಡಿದ್ದೇಗೆ? ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಪ್ತನ ಮನೆ ಮೇಲೆ ಐಟಿ ದಾಳಿ ಮಾಡಿದ್ದು, ಸುದೀರ್ಘವಾಗಿ ಪರಿಶೀಲನೆ ಮಾಡಿದ್ದಾರೆ. ಧಾರವಾಡ ನಗರದ ದಾಸನಕೊಪ್ಪ ಸರ್ಕಲ್ನಲ್ಲಿನ ಗುತ್ತಿಗೆದಾರ ಯುಬಿ ಶೆಟ್ಟಿ ಮನೆಯ ಮೇಲೆ ಐಟಿ ದಾಳಿ ನಡೆದಿದೆ. ಮಂಗಳೂರು, ಉಡುಪಿ ಜಿಲ್ಲೆಯಲ್ಲಿನ ಆಸ್ತಿಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದು, ವಿವಿಧ ಕಡೆಗಳ ಆಸ್ತಿ ವಿವರ ಸಂಗ್ರಹಿಸಿದ್ದಾರೆ. ಇಬ್ಬರು ಸ್ಥಳೀಯ ಸಾಕ್ಷಿಗಳ ಮುಂದೆ ವಿಚಾರಣೆ ಮಾಡಿದ್ದು, ರಾಜ್ಯದ ಪ್ರತಿಷ್ಠಿತ ಗುತ್ತಿಗೆದಾರರಾಗಿರುವ ಯುಬಿ ಶೆಟ್ಟಿಗೆ ಗೋವಾದಿಂದ ಬಂದಿದ್ದ ಅಧಿಕಾರಿಗಳಿಂದ ಶಾಕ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಆಪ್ತ ಯುಬಿ ಶೆಟ್ಟಿಯ ಉಡುಪಿಯ ನಿವಾಸದ ಮೇಲೆ ಕೂಡ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಉಪ್ಪುಂದದಲ್ಲಿರುವ ಯುಬಿ ಶೆಟ್ಟಿ ಮನೆಯಲ್ಲಿ ತಲಾಶ್ ನಡೆಸಿದ್ದಾರೆ. 9 ಐಟಿ ಅಧಿಕಾರಿಗಳ ತಂಡ ಮನೆಯಲ್ಲಿ ದಾಖಲೆ ಪರಿಶೀಲನೆ ಮಾಡಿದ್ದಾರೆ.
ಡಿಕೆ ಶಿವಕುಮಾರ್ ಆಪ್ತ ಯುಬಿ ಶೆಟ್ಟಿ ಸಹೋದರನಿಗೂ ಐಟಿ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಸೀತಾರಾಮ ಶೆಟ್ಟಿ ಮನೆಯ ಮೇಲೂ ಐಟಿ ದಾಳಿ ನಡೆದಿದೆ. ಧಾರವಾಡದ ವಿನಾಯಕ ನಗರದಲ್ಲಿರೋ ಸೀತಾರಾಮ ಶೆಟ್ಟಿ ನಿವಾಸದಲ್ಲಿ 5ಕ್ಕೂ ಹೆಚ್ಚು ಐಟಿ ಅಧಿಕಾರಿಗಳಿಂದ ಪರಿಶೀಲನೆ ನಡೆಸಿದ್ದಾರೆ. ಬಾಗಲಕೋಟೆಯಲ್ಲಿ ಬಾಲಕಿ ಅಪಹರಣ ಪ್ರಕರಣ ಸುಖಾಂತ್ಯಗೊಂಡಿದೆ. 16 ಗಂಟೆಗಳ ಬಳಿಕ ಮನೆಗೆ ಬಾಲಕಿ ವಾಪಸ್ಸಾಗಿದ್ದು, ಬಾಲಕಿಯನ್ನ ಮನೆ ಬಳಿ ಬಿಟ್ಟು ಅಪಹರಣಕಾರರು ತೆರಳಿದ್ದಾರೆ. ಬಾಲಕಿ ವಾಪಸ್ ಮನೆಗೆ ಬಂದಿದ್ದಕ್ಕೆ ಪೋಷಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಬಾಗಲಕೋಟೆ ನವನಗರದ 61ನೇ ಸೆಕ್ಟರ್ ನಗರದ ಬಾಲಕಿಯನ್ನ ಕಿಡ್ನಾಪ್ ಮಾಡಲಾಗಿತ್ತು. ನಿನ್ನೆ ಸಂಜೆ 7:30ರ ಸುಮಾರಿಗೆ ಅಪಹರಣವಾಗಿತ್ತು. ಬಾಲಕಿಯನ್ನ ಅಪಹರಿಸಿದ್ದ ಕಿಡ್ನಾಪರ್ಸ್ ಮನೆ ಬಳಿ ಬಿಟ್ಟು ಪರಾರಿಯಾಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ 7 ವರ್ಷದ ಬಾಲಕಿ, ನನ್ನನ್ನು ಕಾರಿನ ಡಿಕ್ಕಿಯಲ್ಲಿ ಹಾಕಿಕೊಂಡು ಹೋಗಿದ್ರು. ರಾತ್ರಿ ಕುಡಿಯೋಕೆ ಜ್ಯೂಸ್ ಕೊಟ್ಟಿದ್ರು ಅಂತ ಹೇಳಿದ್ದಾಳೆ. ಕಾರಿನಲ್ಲಿ 4 ಜನ ಬಂದಿದ್ರು. ಒಂದಿಷ್ಟು ಜನ ಹಿಂದಿ ಮಾತಾಡ್ತಿದ್ರು, ಕನ್ನಡ ಮಾತಾಡ್ತಿದ್ರು ಎಂದು ಕೃತಿಕಾ ತಿಳಿಸಿದ್ದಾಳೆ. ಇನ್ನು ಬಾಲಕಿ ತಾಯಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದು, ನನ್ನ ಮಗಳು ಮರಳಿ ಬಂದಿದ್ದು ಸಂತಸ ತಂದಿದೆ. ಇಂತಹ ಪರಿಸ್ಥಿತಿ ಯಾವ ತಾಯಿಗೂ ಬರಬಾರ್ದು ಅಂತ ಕಣ್ಣೀರು ಹಾಕಿದ್ದಾರೆ. ಖುಷಿಯಾಗಿದ್ರೆ ಅಷ್ಟೇ. ಕದ್ದ ಬೊಲೆರೋ ಹಿಂಬಾಲಿಸಿದವರಿಗೆ ಗನ್ ತೋರಿಸಿ ಮುಸುಗುದಾರಿಗಳು ಸಿನಿಮೀಯ ರೀತಿಯಲ್ಲಿ ಪರಾರಿಯಾಗಿದ್ದಾರೆ. ತಮಿಳುನಾಡಿನ ಹೊಸೂರಿನ ರಾಕೇಶ್ಗೆ ಸೇರಿದ ಬೊಲೆರೋ ವಾಹನವನ್ನ ಸೋಮವಾರ ಮಧ್ಯರಾತ್ರಿ ಕಳ್ಳತನವಾಗಿತ್ತು. ಬೊಲೆರೋ ವಾಹನ ನೆಲಮಂಗಲದ ಬಳಿ ಕಾಣಿಸಿಕೊಂಡಿದ್ದು, ಸ್ನೇಹಿತರು ರಾಕೇಶ್ಗೆ ಮಾಹಿತಿ ತಿಳಿಸಿದ್ರು. ಅದರಂತೆ ಬೆಂಗಳೂರಿನಲ್ಲಿರುವ ಸಂಬಂಧಿಕರಾದ ನಂದಕಿಶೋರ್ ಹ್ಯಾರಿಸ್ಗೆ ರಾಕೇಶ್ಗೆ ಮಾಹಿತಿ ನೀಡಿದ್ರು. ಬಳಿಕ ಹುಡುಕಿಕೊಂಡು ನೆಲಮಂಗಲಕ್ಕೆ ತೆರಳಿದಾಗ ಗುಂಡು ಹಾರಿಸಲು ಯತ್ನಿಸಿದ್ದಾರೆ. ಕದ್ದ ಬೊಲೆರೋಗೆ ತಮಿಳುನಾಡು ಬೋರ್ಡ್ ತೆಗೆದು ಮಹಾರಾಷ್ಟ್ರ ಬೋರ್ಡ್ ಹಾಕಿದ್ದಾರೆ. ಎಬಿಸಿಡಿ ಗೊತ್ತಿಲ್ಲದ ಶಿಕ್ಷಕರೊಬ್ಬ ಇಂಗ್ಲಿಷ್ ಪಾಠ ಮಾಡುತ್ತಿದ್ದು, ಮೇಷ್ಟ್ರಿಗೆ ಸ್ಥಳೀಯರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ವಿಜಯಪುರ ಜಿಲ್ಲೆ ಆಲಮೇಲ ತಾಲೂಕಿನ ಗುಂಡಗಿ ಗ್ರಾಮದ ಶಿಕ್ಷಕನಿಗೆ ಬೋರ್ಡ್ ಮೇಲೆ ಎಬಿಸಿಡಿ ಬರೆಯುವಂತೆ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡ್ರು. ಬೋರ್ಡ್ ಮೇಲೆ ಎಬಿಸಿಡಿ ಬರೆಯುವಂತೆ ಸ್ಥಳೀಯರು ಹೇಳಿದ್ದು, ಜೆ ಅಕ್ಷರದ ನಂತರ ಪಿ ಅಕ್ಷರ ಬರೆದು ಪಾಠ ಮಾಡಿದ್ದಾನೆ. ಎಬಿಸಿಡಿ ಬಾರದ ಶಿಕ್ಷಕನನ್ನ ಅಮಾನತು ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. 2 ವರ್ಷಗಳ ಬಳಿಕ ಅಧಿದೇವತೆ ಹಾಸನಾಂಬೆ ದರ್ಶನ ಕೊಟ್ಟಿದ್ದು, ಇಂದಿನಿಂದ ತಾಯಿ ಹಾಸನಾಂಬೆ ದರ್ಶನ ಆರಂಭವಾಗಿದೆ. ಮಧ್ಯಾಹ್ನ 12:17 ಶುಭ ಲಗ್ನದಲ್ಲಿ ಗರ್ಭಗುಡಿ ಓಪನ್ ಮಾಡಿದ್ದು, ಆದಿಚುಂಚನಗಿರಿ ಶ್ರೀ ನಿರ್ಮಲಾನಂದನಾಥ ಸ್ವಾಮಿ ಸೇರಿ ಗಣ್ಯರು ಉಪಸ್ಥಿತರಿದ್ದರು. ಉಸ್ತುವಾರಿ ಸಚಿವ ಗೋಪಾಲಯ್ಯ, ಸಚಿವ ಮಾಧುಸ್ವಾಮಿ ದೇವಿಯ ದರ್ಶನ ಪಡೆದಿದ್ದು, ನಾಳೆ ಬೆಳಗ್ಗೆ 6 ಗಂಟೆಯಿಂದ ಸಾರ್ವಜನಿಕರ ಭೇಟಿಗೆ ಅವಕಾಶ ನೀಡಲಾಗಿದೆ. ಶಾಸಕ ಜಮೀರ್ ಬಿಜೆಪಿಗೆ ಬಂದರೆ ಸೇರಿಸಿಕೊಳ್ಳುತ್ತೇವೆ ಅಂತ ಹೇಳಿದ್ಯಾರು? ಸ್ನೇಹಿತ ಹಲ್ಲೆ ಪ್ರಕರಣದಲ್ಲಿ ಆಯುಕ್ತರು ಕೊಟ್ಟ ಖಡಕ್ ವಾರ್ನಿಂಗ್ ಏನು? ರಾಜ್ಯೋತ್ಸವ ಆಚರಣೆ ಸಂಬಂಧ ಸರ್ಕಾರಕ್ಕೆ ಟಾಸ್ಕ್ ಫೋರ್ಸ್ ಶಿಫಾರಸು ಏನು? ನೋಡೋಣ ಕನ್ನಡ ಡಿಂಡಿಮ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕನ್ನಡದ ಪ್ರೇಮ ನಿತ್ಯ ನಿರಂತರ ಆಗಬೇಕು ಅಂತ ಸಚಿವ ಸುನಿಲ್ ಕುಮಾರ್ ಹೇಳಿದ್ದಾರೆ. ಅನ್ಯ ಭಾಷೆಯ ಪ್ರಭಾವದ ಮುಂದೆ ಕನ್ನಡ ಕಡೆಗಣನೆ ಆಗಬಾರದು. ವ್ಯಕ್ತಿತ್ವ ನಿರ್ಮಾಣದ ಕಾರ್ಯ ಇದು. ಭಾಷೆಯನ್ನ ಇನ್ನಷ್ಟು ಶ್ರೀಮಂತಗೊಳಿಸುವ ಕಾರ್ಯ ಕನ್ನಡ ಸಂಸ್ಕೃತಿ ಇಲಾಖೆ ಮಾಡಿದೆ ಅಂತ ಸಚಿವ ಸುನಿಲ್ ಕುಮಾರ್ ಹೇಳಿದರು. ಅಲ್ಲದೆ ಬೆಳಗಾವಿಯಲ್ಲಿ ಎಂಎಸ್ ಪುಂಡಾಟವನ್ನು ನಾವು ಸಹಿಸುವುದಿಲ್ಲ, ಅದಕ್ಕೆ ಬೇಕಾದಂತಹ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ ಅಂತ ತಿಳಿಸಿದರು. ಸಚಿವ ಸುನಿಲ್ ಕುಮಾರ್ ಗಾಯನಕ್ಕೆ ವಿಧಾನಸಭಾ ಸ್ಪೀಕರ್ ಕಾಗೇರಿ ಮೆಚ್ಚುಗೆ ಸೂಚಿಸಿದ್ದಾರೆ. ದೇಶದಾದ್ಯಂತ ಕನ್ನಡಾಭಿಮಾನವನ್ನು ಬೆಳೆಸಲು ಕನ್ನಡಕ್ಕಾಗಿ ನಾವು ಅಭಿಯಾನ ಮಾಡಿದ್ದೇವೆ. ಕ್ರಿಯಾಶೀಲವಾಗಿ ವಿನೂತನವಾಗಿ ಕನ್ನಡ ಬೆಳೆಸುವ ಕೆಲಸ ನಡೀತಾರೆ. ಭಾಷೆ ಎಂದರೆ ಕೇವಲ ಶಬ್ದಗಳನ್ನು ಜೋಡಣೆ ಮಾಡುವುದಲ್ಲ, ಭಾಷೆಗೆ ಸಂಸ್ಕಾರ ನೀಡುವ ಶಕ್ತಿ, ಸಂಸ್ಕೃತಿ ಬೆಳೆಸುವ ಶಕ್ತಿ ಇದೆ. ಸ್ವಾಭಿಮಾನ, ರಾಷ್ಟ್ರಾಭಿಮಾನ ಬೆಳೆಸುವ ಶಕ್ತಿ ಭಾಷೆಗೆ ಇದೆ ಅಂತ ವಿಧಾನಸೌಧದಲ್ಲಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ದಾರೆ. ಕನ್ನಡಕ್ಕಾಗಿ ನಾವು ಅಭಿಯಾನದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹುಬ್ಬಳ್ಳಿಯಲ್ಲಿ ಸಂಕಲ್ಪ ಮಾಡಿದ್ದಾರೆ. ನಿತ್ಯ ಕನ್ನಡದಲ್ಲಿ ಮಾತನಾಡ್ತೇನೆ, ಕನ್ನಡದಲ್ಲಿ ಬರೀತೇನೆ, ನಿತ್ಯವೂ ಕನ್ನಡದಲ್ಲಿ ವ್ಯವಹರಿಸ್ತೇನೆ ಅಂತ ನೆರೆದ ಜನರೆದುರು ಸಂಕಲ್ಪ ಮಾಡಿದ್ದಾರೆ. ಸೂರ್ಯ
ರಾಮಚಂದ್ರರು ಇರುವವರೆಗೆ ಕನ್ನಡ ಅಜರಾಮರ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಎದೆತಟ್ಟಿ ಹೇಳಿದ್ದಾರೆ. ಎಲ್ಲರಿಗೂ ಕನ್ನಡ ಕಲಿಸುವ ಸಂಕಲ್ಪ ಮಾಡೋಣ ಎಂದಂತಹ ಸಿಎಂ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಕನ್ನಡಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದ್ದೇವೆ ಅಂತ ತಿಳಿಸಿದ್ದಾರೆ. ಇಂಜಿನಿಯರಿಂಗ್ನಲ್ಲೂ ಕೂಡ ಕನ್ನಡದಲ್ಲಿ ಮಾತನಾಡಲು ಅವಕಾಶ ನೀಡಲಾಗಿದ್ದು ಇದೊಂದು ಐತಿಹಾಸಿಕ ನಿಲುವು. ಕನ್ನಡ ಕಡೆಗಣಿಸದಂತೆ ನೋಡಿಕೊಳ್ಳುವುದು ಕೂಡ ನಮ್ಮ ಜವಾಬ್ದಾರಿ ಅಂತ ಸಿಎಂ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೈಸೂರಿನ ಓವಲ್ ಮೈದಾನದಲ್ಲಿ ಕನ್ನಡಕ್ಕಾಗಿ ನಾವು ಅಭಿಯಾನ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜನೆ ಮಾಡಿದಂತಹ ಸಾಮೂಹಿಕ ಗೀತ ಗಾಯನದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಭಾಗಿಯಾದರು. ಕನ್ನಡ ಹಾಡಿಗೆ ಧ್ವನಿಯಾಗಿ ಕುಣಿದು ಕುಪ್ಪಳಿಸಿದರು. ಈ ವೇಳೆ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಅಧಿಕಾರಿಗಳು ಹಲವು ಗಣ್ಯರು ಉಪಸ್ಥಿತರಿದ್ದು ನಿತ್ಯ ಕನ್ನಡ ಬಳಸು ಸಂಕಲ್ಪ ಮಾಡಿದರು. ಕರ್ನಾಟಕ ತಮಿಳುನಾಡು ಗಡಿ ಬಳಿಯೂ ಕೂಡ ಕನ್ನಡ ಕಲರವ ಜೋರಾಗಿತ್ತು. ಕರ್ನಾಟಕ ತಮಿಳುನಾಡು ಗಡಿಯಲ್ಲಿ ಗಡಿ ಗೋಪುರದ ಬಳಿ ಕನ್ನಡ ಗೀತೆ ಗಾಯನ ಆಯೋಜನೆ ಮಾಡಲಾಗಿತ್ತು. ತಹಶೀಲ್ದಾರ್ ದಿನೇಶ್ ಸೇರಿದಂತೆ ಹಲವು ಅಧಿಕಾರಿಗಳು 3 ಕನ್ನಡ ಹಾಡುಗಳನ್ನು ಹಾಡುವುದರ ಮೂಲಕ ಕನ್ನಡ ಪ್ರೇಮ ಮೆರೆದರು. ಇನ್ನು ಕೊಪ್ಪಳದಲ್ಲಿ ಕನ್ನಡಕ್ಕಾಗಿ ನಾವು ಅಭಿಯಾನದಲ್ಲಿ ವಿದ್ಯಾರ್ಥಿಗಳು ಅಧಿಕಾರಿಗಳು ಭರ್ಜರಿ ಸ್ಟೆಪ್ಸ್ ಹಾಕಿದ್ದಾರೆ. ಕೊಪ್ಪಳದ ಗಂಗಾವತಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ತಹಶೀಲ್ದಾರ್, ಪೌರಾಯುಕ್ತ ಹಾಗೂ ಪೊಲೀಸರು ಕುಣಿದು ಕುಪ್ಪಳಿಸಿದರು. ಉಪಚುನಾವಣಾ ಬಹಿರಂಗ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಂತಹ ಬಿಜೆಪಿ ಮುಖಂಡರು ಸದ್ಯ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದು ಕನ್ನಡಕ್ಕಾಗಿ ನಾವು ಅಭಿಯಾನದ ಸಾಮೂಹಿಕ ಗೀತ ಗಾಯನದಲ್ಲಿ ಭಾಗಿಯಾದರು. ಚಿತ್ರನಟಿ ಹಾಗೂ ಬಿಜೆಪಿ ಮುಖಂಡೆ ಶ್ರುತಿ ನೇತೃತ್ವದಲ್ಲಿ ಸಚಿವರು ಹಾಗೂ ಮುಖಂಡರು ವಿಜಯಪುರ ನಗರದ ರೆಸಾರ್ಟ್ ಆವರಣದಲ್ಲಿ ಕನ್ನಡ ಗೀತೆಯನ್ನ ಹಾಡಿದರು. ಸಚಿವರಾದ ಸಿಸಿ ಪಾಟೀಲ್, ವಿ ಸೋಮಣ್ಣ, ಶಶಿಕಲಾ ಜೊಲ್ಲೆ, ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಸೇರಿದಂತೆ ಇನ್ನಿತರ ಮುಖಂಡರು ಪಾಲ್ಗೊಂಡರು. ವಿಶ್ವದಾದ್ಯಂತ ಕನ್ನಡಕ್ಕಾಗಿ ಅಭಿಯಾನ ನಡೀತಾ ಇದೆ. ಆದರೆ ಪ್ರವಾಸೋದ್ಯಮ ಸಚಿವರ ಕಾರ್ಯಕ್ರಮದಲ್ಲೇ ಕನ್ನಡವೇ ಮಾಯವಾಗಿತ್ತು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ದಕ್ಷಿಣ ರಾಜ್ಯಗಳ ಪ್ರವಾಸೋದ್ಯಮ ಸಚಿವರ ಸಮ್ಮೇಳನದಲ್ಲಿ ನಡೆದಿದ್ದು ಕನ್ನಡಕ್ಕೆ ಯಾವುದೇ ಸ್ಥಾನಮಾನ ನೀಡಿರಲಿಲ್ಲ. ಈ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ನಂತರ ಪ್ರವಾಸೋದ್ಯಮ ಇಲಾಖೆ ಕಾರ್ಯಕ್ರಮದಲ್ಲಿ ಕನ್ನಡವನ್ನ ಬಳಸಲಾಯಿತು. ಇನ್ನು ಟಿವಿ9 ವರದಿ ಬಳಿಕ ಸಚಿವ ಆನಂದ್ ಸಿಂಗ್ ಅಸಮಾಧಾನ ಹೊರಹಾಕಿದ್ದು ಕೇಂದ್ರ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿ ಬಳಿ ಆಕ್ಷೇಪ ವ್ಯಕ್ತಪಡಿಸಿದರು. ಸಮ್ಮೇಳನದಲ್ಲಿ ಕೂಡಲೇ ಬ್ಯಾನರ್ನಲ್ಲಿ ಕನ್ನಡ ಭಾಷೆ ಬಳಸುವಂತೆ ತಾಕೀತು ಮಾಡಿದರು.